ನೀವು ಕೆಲಸ ಮಾಡಿದ್ರೆ ಎಲ್ಲೂ ಯಾರು ಏನು ತಲೆ ಬಾಗಬೇಕಾಗಿಲ್ಲ, ಎಲ್ಲೂ ಮಾಡಬೇಕಾಗಿಲ್ಲ. ನೀವು ಯಾವಾಗ ಕಾನೂನು ವ್ಯಾಪ್ತಿಯಿಂದ ಹೊರಗಡೆ ಹೋಗ್ತೀರಿ ಆಗ ನಿಮಗೆ ಎಲ್ಲರೂ ತೊಂದರೆ ಆಗ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ಕೆಲಸ ಮಾಡಿ. ಎಸ್ಪೆಷಲಿ ಈಗ ಇನ್ನೊಂದು ಮಾಧ್ಯಮ ನಮ್ಮ ಕಾರ್ಯಾಂಗ ಬಹಳ ಮುಖ್ಯವಾದ ಅಂಗವಾಗಿರುತ್ತೆ. ಇದರ ಪ್ರಕಾರ ನಾವು ಕಾರ್ಯಾಂಗದಲ್ಲಿ ಈ ಶಾಸಕಾಂಗ ಮಾಡೋಂಥ ಶಾಸನಗಳು ಮತ್ತು ಕೊಡುವಂಥ ಪ್ರಜೆಗಳಿಗೆ ಕೊಡುವಂಥ ಸಾರ್ವಜನಿಕರಿಗೆ ಕೊಡುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಸಾರ್ವಜನಿಕರಿಗೆ ತಲುಪ್ತಾ ಇದೆ ಕರೆಕ್ಟಾಗಿ, ಮತ್ತು ತಲುಪಿಸ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಇದರಲ್ಲಿ ಯಾವುದೇ ವಿಳಂಬ ಆಗಬಾರ್ದು. ಸರ್ಕಾರ ಮತ್ತು ಸರ್ಕಾರಗಳು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತವೆ. ಅದನ್ನು ಜನಕ್ಕೆ ತಲುಪಿಸಲಿಕ್ಕೆ ನಿಮ್ಮ ಮುಖಾಂತರ ಹೋಗಬೇಕು. ಅದು ಕರೆಕ್ಟಾಗಿ ರೀಚ್ ಆಗ್ತಾ ಇದೆಯೋ ಇಲ್ವೋ, ರೀಚ್ ಆಗಲೇ ಬೇಗ ಮೆಸೇಜ್. ಇಲ್ಲ ಅಂದರೆ ರೀಚ್ ಆಗಿಲ್ಲ ಅಂದರೆ ಯಾಕೆ, ಅದು ನಿಮ್ಮ ಜವಾಬ್ದಾರಿ. ಯಾಕೆ ರೀಚ್ ಆಗಬಲ್ಲ, ಯಾಕೆ ಇರೋದು ನೀವು. ಸೊ ಇದನ್ನು ನಾವು ಲೋಕಾಯುಕ್ತ ಸಂಸ್ಥೆಯಿಂದ ವಾಚ್ ಮಾಡ್ತೀವಿ. ಅದು ರೀಚ್ ಆಗ್ತಾ ಇದೆಯಾ, ಜಾಸ್ತಿ ಕಂಪ್ಲೇಂಟ್ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಮತ್ತು ಕೆಲವು ಸಣ್ಣ ಹಿಂಬರ್ ಹಾಕೋದಿಲ್ಲ, ಮತ್ತು ಇವೆಲ್ಲ ಬರ್ತಾನೆ ಇರ್ತವೆ ನಾವು. ಸೊ ಹಾಗಾಗಬಾರ್ದು. ನೀವು ಕರೆಕ್ಟಾಗಿ ಮಾಡಿಲ್ಲ, ಸಾರ್ವಜನಿಕರಿಗೆ ಕರೆಕ್ಟಾಗಿ ನೀವು ಅವರ ಅರ್ಜಿಗಳಿಗೆ ಉತ್ತರ ಕೊಡಬೇಕಾದ್ರು ನಿಮ್ಮದು, ಮತ್ತು ಅವ್ರಿಗೆ ಸೇವೆ ಮಾಡಬೇಕಾದ್ರೆ ನಿಮ್ಮ ಆದ್ಯ ಕರ್ತವ್ಯ. ಇಲ್ಲಾಂದರೆ ಏನಕ್ಕೆ ಆಗಲಿಲ್ಲ, ಅದು ಯಾಕೆ ಆಗ್ತಾ ಇಲ್ಲ, ನಿಮ್ಮಿಂದ ಏನು ಅವರಿಂದ ನೀವು ಸಾರ್ವಜನಿಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದನ್ನು ಹಿಂಬರ ಕೊಡಿ. ಬೇರೆ ಅವ್ರಿಗೆ ನೀವು ಇದನ್ನು ತಲುಪಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಅವ್ರಿಗೆ ಮಾರ್ಗದರ್ಶನ ನೀಡಿ. ಸುಮ್ಮನೆ ಬೇಕಾಗಿ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ, ದಿನ ಅನಿಸೋದವ್ರಿಗೆ ದಯಮಾಡಿ ಇದಕ್ಕೆ ಬ್ರೇಕ್ ಆಗಿ. ಆವಾಗ ನೀವೇನಾದ್ರೂ ಅದು ಮಾಡಿ ಇದ್ರೆ ಬರ ಕರೆಕ್ಟಾಗಲ್ಲ. ಅರ್ಜಿ ಕೊಟ್ಟ ತಕ್ಷಣ ಚೆಕ್ ಮಾಡಿ ಒಂದು 5 ನಿಮಿಷ ಕೊಡ್ಬೋದು. ನಮ್ಮ ಆಫೀಸ್ಗಳಲ್ಲಿ ನಾವು 1 ನಿಮಿಷ ಇದು ಮಾಡಲ್ಲ, ಅವ್ರಿಗೆ ವಿಳಂಬ ಮಾಡಲ್ಲ. ಸೊ ದಯಮಾಡಿ ಅದು ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಕುಂದುಕೊರತೆಗಳೇನಾದ್ರು ಇದ್ದರೆ ದಯಮಾಡಿ ಇದನ್ನು ನಮಗೆ ಹೇಳಿ. ಮತ್ತಿಲ್ಲ ಅಂತಂದ್ರೆ ನಾವು ವರದಿಗಳನ್ನು ಕಳಿಸ್ತೀವಿ ನಿಮ್ಮ ಮೇಲೆ. ಲೋಕಾಯುಕ್ತ ನೀವು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತ 12/1 ಲೋಕಾಯುಕ್ತ 1 ಆ್ಯಕ್ಟ್ ಅಡಿ ನೀವು ಅಲ್ಲಿಗೆ ಸರ್ಕಾರಕ್ಕೆ ನಿಮ್ಮ ಮೇಲೆ ವಿಶೇಷ ವರದಿ ತಲುಪಿಸ್ತೀವಿ. ಅದು ನಿಮ್ಮ ಮೇಲೆ ಆ್ಯಕ್ಷನ್ ಆಗ್ತೀವಿ. ಅದಕ್ಕೆಲ್ಲ ಅವಕಾಶ ಕೊಡ್ತೀವಿ. ಸರ್ಕಾರದ ಕೆಲಸ ದೇವರ ಕೆಲಸ. ಸೊ ದಯಮಾಡಿ ನೀವು ಕೆಲಸ ಮಾಡಿ. ಸೊ ಇಷ್ಟು ನನ್ನ ವಿಚಾರ ತಿಳಿಸ್ಬೇಕಾಗಿತ್ತು, ತಿಳಿಸ್ತೀನಿ. ಸೊ ಈಗ ಸರ್ ಸುನೀಲ್ ಕುಮಾರ್ ನಮಗೆ ಈಗ ಖಾಲಿ ಜಾಗಕ್ಕೆ ದುಡ್ಡು ಕೊಟ್ಟು ಇವರೇ ಕಟ್ಸ್ಬಿಟ್ಟು ಈಗ 9 ಫ್ರಮ್ ಲಾಸ್ಟ್ 9 years. ಈಗ ನಮ್ಮದು ಜಾಗನ ತಿದ್ದುಪಡಿ ಮಾಡೋರು. ಈಗ ಅಡ್ವೊಕೇಟ್ ಜನರಲ್ ಸರ್ಟಿಫಿಕೇಟ್ ನಾವು ಐ ಹ್ಯಾವ್ ಟೇಕನ್ ಫ್ರಮ್ ಗೌರ್ಮೆಂಟ್ ಅವರು. ಅಡ್ವೊಕೇಟ್ ಜನರಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ 13 ವರ್ಷ ಅಂತ. ಇವ್ರ ರೆಕಾರ್ಡ್ನಲ್ಲಿ 11/13 ಅಂತ ಮಾಡೋರು. ಅಂದರೆ ಜಾಗದ್ದು ನಿಮಗೆ ಚಿಕ್ಕದು ಮಾಡಿದ್ದಾರೆ, ಚಿಕ್ಕದು ಮಾಡಿದ್ದಾರೆ. ಒಂದು ಜಾಗ ಕಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ ಹೇಳಿ. ಅದು ಜಾಗ ಪೇಪರ್ ತಿದ್ದುಕೊಟ್ಟಿದಾರ, ಜಾಗ ಇಲ್ಲ. ಜಾಗ ಎಲ್ಲಿಗೆ ಮತ್ತೆ ಇವು 10 ವರ್ಷ ಮೇಲೆ ತಿದ್ದುಕೊಟ್ರೆ ನಾವು ನೋಡ್ಕೊಂಡಿಲ್ಲ. ಆಮೇಲೆ ನೋಡ್ರೆ 13 ಅಂತ ಅಡ್ವೊಕೇಟ್ ಜನರಲ್ ಸರ್ಟಿಫಿಕೇಟ್ ಟೋಟಲ್ ಇದೆಯಾ? ಟೋಟಲ್ ಇದೆಯಾ? ಟೋಟಲ್ ಯಾವಾಗ ಕೋರ್ಟ್ ಹೋಗುತ್ತೆ ವ್ಯಾಪ್ತಿಯಿಂದ ಹೊರಗಡೆ ಹೋಗುತ್ತೆ. ಈಗ ವ್ಯಾಪ್ತಿ ಅಂದ್ರೆ ಈಗ ಯಾಕೆ ತಲೆಮಾರು ಬಿದ್ದರೆ ನನ್ಗೆ ದುಡ್ಡು ಅಂತಾರೆ. ನಾ ಎಲ್ಲಿಂದ ಕಟ್ಟಿದ್ದೆ ಯಾರು ಜನಗಳು. ಈಗ ಇವ್ರು ಏನು ಗೊತ್ತಿಲ್ಲ ಯಾವ ತಲೆಮಾರು ಬಿದ್ದಿದ್ರೆ ನಾನು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ಈಗ ನೀವು ಅರ್ಜಿ ಕೊಟ್ಟಿದ್ದೀರಲ್ವಾ, ಯಾರು ಕೊಟ್ಟಿದ್ದೀರಿ? ಇದು 91 ಮಾಡಬೇಕಾದವ್ರಿಗೆ ಹೌದಾ, ಅವ್ರು ಕೊಟ್ಟಿದ್ದೀರಿ. ಅವ್ರ ಬೀಳುತ್ತೆ, ನಾಳೆ ಅವ್ರ ಮೇಲೆ ಫಿಕ್ಸ್ ಆಗುತ್ತೆ. ನೀವೇ ತಲೆ ಕೆಡಿಸ್ಬೇಕಾಗಿದೆ. ಆಯ್ತು. ಅದಕ್ಕೆ ವಿಡಿಯೋ ಜವಾಬ್ದಾರಿ ಬೀಳುತ್ತೆ ಅಂತ ಕೊಟ್ಟಿದ್ದೀರಲ್ವ, ಅದಕ್ಕೆ ಅವ್ರು ಸೂಕ್ತವಾದ ಎಚ್ಚರಿಕೆಗಳು ತಗೊಂಡಿಲ್ಲ ಅಂತ ವಿಡಿಯೋ ಜವಾಬ್ದಾರಿ. ನೀವೇನು ರೆಸ್ಪಾನ್ಸಿಬಿಲಿಟಿ ಕೋರ್ಟಲ್ಲಿ ಅಲ್ವಾ? ಬಂದ್ರು ನೋಡೋದು ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳಿದ್ರು, ನಾವು ಅಲ್ಲಿ ಕೆಲಸ ಆಗ್ತಿದ್ಯಲ್ಲ ಬೆದರಿಸ್ತವ್ರನ್ನ ಎರಡು ನೋಡಿ ಇದೆಲ್ಲ ಇದೆಯಲ್ಲ ಚೆಕ್ ಮಾಡಿಸಿ
ಹೆಂಗೆ ಅವರು ಅವ್ರು ಬೇಕಾದಂಗೆ ಹಾಕೊಳ್ಳೋದು, ಒಬ್ರಿಗೆ ಬೇಕಾದಂಗೆ ಬಿಡೋದು, ಫೆನ್ಸಿಂಗ್ ಆಗಿ ಎಲ್ಲರಿಗೂ ಅನುಕೂಲ ಆಗಲಿ. ಅವರು ಸರ್ಕಾರಿ ಮನೆ ಯಾವನೋ ಒಬ್ಬ ಒತ್ತಿಸ್ಕೊಂಡು ಅವನು ಅದನ್ನ ಖುಷಿಯಾಗಿ ಅವ್ನು ಇದು ಮಾಡೋದಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ತಿರ್ಗಾಡ್ಲಿ. ನಮ್ಮ ಕಳಕಳಿ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಈಗ ಪ್ರೈವೇಟ್ ನಾವು ಮಾಡ್ಕೊಂಡಿದ್ದೀವಿ, ಔಟ್ಸೋರ್ಸ್ ಕೊಟ್ಟಿದ್ದೀವಿ, ಹೌದಲ್ವಾ? ಬೇಗ ಕೂಡಲೇ ಮಾಡ್ಕೊಂಡು ಹೋಗ್ತಾರೆ. ನಾವು ಅದರಲ್ಲಿ ಪೆಂಡೆನ್ಸಿಯಾಗಿ ಬಟ್ ಇದು ಎಷ್ಟು ದಿವಸ ಪೆಂಡಿಂಗ್ ಭಾಳ ಪೆಂಡಿಂಗ್ ಭಾಳ ದಿವಸ ಒಂದು ತಿಂಗಳು ಅಥವಾ 2 ತಿಂಗಳು ಮ್ಯಾಕ್ಸಿಮಮ್. ಓಕೆ, ಮಾಡಬೇಡಿ. ಏನಕ್ಕೆ ಏನಾಗಿದೆ ಅದು ಸರ್, ಅದು ಮೋಡಾದಿಂದ ಅಪ್ರೂವಲ್ ಲೇಔಟ್ ಆಗಿಲ್ಲ, ಅದರಿಂದ ಅದನ್ನ ನಿಲ್ಲಿಸಿ ಅಂತ DC ಅವರೇ ಆರ್ಡರ್ ಮಾಡಿದ್ರು. ಅಲ್ಲಿ ಮಾಡೋಣ ಅಂತ. ಅದು ಯಾವಾಗ ಗ್ರಾಮ ಪಂಚಾಯತ್ ಹಿಂದ್ಗಡೆ ಇರೋ ಆಸ್ತಿಯನ್ನು ಮುಂದ್ಗಡೆ ತಂದಿದ್ದಾರೆ, ಅವ್ಯವಹಾರ ಮಾಡಿದ್ದಾರೆ. ಮುಂದ್ಗಡೆ ಇದ್ದಿದ್ದು ಹಿಂದ್ಗಡೆ ತಳ್ಳಿದ್ದಾರೆ, ಕಡತ ನಾಪತ್ತೆ ಮಾಡಿದ್ದಾರೆ. ಗೊತ್ತಾಗಲ್ಲ ಅದು ಹಿಂದ್ಗಡೆ ಕಮರ್ಷಿಯಲ್ಗೆ ಅದನ್ನ ಮುಂತಂದು ಹಾಕಿದ್ರು, ಹ್ಯಾಂಡ್ ಓವರ್ ಆದಾಗ ಮುಂದಿದ್ದನ್ನ ಹಿಂದ್ಗಡೆ ತಳ್ಳಿದ್ರು, ಕಡತನ ನಾಪತ್ತೆ ಮಾಡಿದ್ರು. ಅದು ಕಂಪ್ಲೇಂಟ್ ಮಾಡಿದ್ದೀರಾ? ಅದು ಲೋಕಾಯುಕ್ತದಲ್ಲಿ ಅವರಿಗೆ ಲೋಕಾಯುಕ್ತ ಕಂಪ್ಲೇಂಟ್ ಆಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಪ್ರಿನ್ಸಿಪಲ್ದು ಮೂರು ಎಷ್ಟು ದಿವಸ ಬೇಕು? ಸಕಾಲದಲ್ಲಿ ಟೈಮ್ ಬೋರ್ಡಲ್ಲ ಎಲ್ಲ, ಯಾಕೆ ಮತ್ತೆ ವೇಳೆ ಮಾಡಿಲ್ಲ? ನೀರೋಗಿರೋದು ಬೀರೋಗಿರೋದು 3 ಇದೆ. ನೋಡಿದ್ರೆ ಯಾವುದೋ ಒಂದು ನೋಡಿದಿರೋ ಹೋಗ್ಲಿ, ಅದು ಸುಮ್ಮನೆ ಏನೇನೋ ವೇಗ ಕೇಳಕ್ಕೆ ಹೋಗ್ಬಿಟ್ಟು ಪ್ರೊಸೀಡಿಂಗ್ಸ್ ಆಗುತ್ತೆ, ನಡವಳಿ ಆಗುತ್ತೆ. ಅದು ನಮ್ಮ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಹೋಗುತ್ತೆ, ಅಲ್ಲಿ ಈ ಥರ ಪೆಂಡೆನ್ಸ್ ಇದೆ, ಇವರು ಈ ಥರ ಬೇಗ ಆನ್ಸರ್ ಮಾಡೋದು ಏನಾಗುತ್ತೆ ಹೇಳಿ. ಏನಂತ ಗೊತ್ತಿದೆಯಾ? ಅದು ಅರ್ಜಿಗಳು 3 ಏನಿದೆ ಅಂತ ಗೊತ್ತಿದೆಯಾ? ನಮ್ಮದಲ್ಲಿ ಯಾವುದು ಖಾತೆ ಯಾವುದು ಒಂದೇ ಒಂದು ಇತ್ತು, ನಿನ್ನೆ ಅವ್ರು AC ಕೊಟ್ಟಿಲ್ಲ ಅಂತ ಸಿಟಿ ಅವ್ರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಟೆಂಡ್ ಮಾಡಿಸಿ. ಅದೇನು 3? ಒಂದು ಟ್ರೇಡ್ ಲೈಸೆನ್ಸ್, ಒಂದು ಬಿಲ್ಡಿಂಗ್ ಲೈಸೆನ್ಸ್. ಒಂದು ಬಿಲ್ಡಿಂಗ್ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್, ಒಂದು ಖಾತೆ ಇದೆ ಸರ್. ಟ್ರೇಡ್ ಲೈಸೆನ್ಸ್ ಯಾಕೆ ಪೆಂಡಿಂಗ್ ಇದೆ? ಸರ್, ಖಾತೆ ನನಗೆ ಬರುತ್ತೆ ಸರ್, ಟ್ರೇಡ್ ಲೈಸೆನ್ಸು ಆಗುತ್ತೆ. ಅದು EC ಕೊಟ್ಟಿರಲಿಲ್ಲ ಅವರಿಗೆ. ಇವತ್ತು ಅದು ಪೆಂಡಿಂಗ್, ಇವತ್ತಿಗೆ ಕ್ಲಿಯರ್ ಆಗುತ್ತೆ. ನಿನ್ನೆ ಕೊಡಬೇಕಾಯ್ತು, ಕೊಟ್ಟಿಲ್ಲ. EC ಕೊಡಿ ಅಂತ ಇನ್ನು ಯಾಕೆ ಅರ್ಜಿ ಇಲ್ಲ, ಯಾಕೆ ಕೊಟ್ಟಿಲ್ಲ ಖಾತೆಗೆ? ವಾಣಿಜ್ಯ ಅಂತ ನಮಗೆ ಫಸ್ಟ್ ಹೇಳಿದ್ರಲ್ಲ ಸರ್. ಏನು ದಾಖಲಾತಿಗಳು ಇದೆಯಾ? ಪೇಪರ್ ಸ್ಥಿತಿ ಬೇಕಾಗಿಲ್ಲ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದ್ದರೆ ದಯಮಾಡಿ ನಾನು ಆಫೀಸಿಗೆ ನನ್ನ ನಂಬರ್ ನಮ್ಮ ಆರ್ಟಿನಲ್ಲಿ ಮಾಹಿತಿ ಕೊಟ್ಟವ್ರಿಗೆ 1-2 ಮಾಹಿತಿ ಕೊಡಬೇಕು, ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿ. ಸರ್ ನಮಸ್ಕಾರ ಸರ್. ದಾಖಲಾತಿ ಬಂದು ಕೇಳಿದ್ರೆ ಕಂಟಿನ್ಯೂ ಕೊಡಲ್ಲ, ಅರ್ಧಂಬರ್ಧ ಕೊಡ್ತಾರೆ. ಸರಿ 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 ಸರ್. ಎಷ್ಟು ಅಮೌಂಟ್ ನನಗೆ ನನ್ನ ಪರ್ಸನಲ್ ಎಷ್ಟು ಅಮೌಂಟ್ ಗ್ರಾಂಟ್ ಆಗಿರ್ತದೆ? ಎಷ್ಟು ಅಮೌಂಟ್ ಸರ್ ಸರ್ ನಾನೇ ಪ್ಲೀಸ್ ಸ್ವಲ್ಪ ನಾನು ಕೊಟ್ಟರೆ ಮತ್ತು ಹಾಕ್ಸ್ಕೊಂಡಿದ್ದು ಅಧಿಕಾರಿ ಯಾವ ಟೈಮಿಗೆ ಯಾರು ಇದ್ದಾಗ ಅದು ಅದಾಗಿದೆ. ಈ ಸಾವಿರ ಯಾರಿದ್ರು ಆ ಟೈಮಲ್ಲಿ ಅವ್ರು ಮಾಹಿತಿಯನ್ನು ಪೂರ್ತಿ ಕೊಡಲ್ಲ, ಕೊಟ್ಟು ಅವ್ರಿಗೆ ಏನೇನು ಬೇಕೋ ವ್ಯವಸ್ಥೆ ಮಾಡಿ ಬಾಯಿ ಮುಚ್ಚಿಸೋ ಕೆಲಸ ನಡೀತಾ ಇದೆ. ನಮ್ಮಲ್ಲಿ ಏನು ಮಾಹಿತಿ ಇದೆ ಸರ್ ಕೊಟ್ಟಿದೆ ಸರ್, ಇನ್ನು ಮಿಕ್ಕಿ ಮಾಹಿತಿ ನ್ಯೂಸಲ್ಲಿ ಯಾಕಂದ್ರೆ ಅದನ್ನು ಕೊಡಿ. ಹೌದು.
ಪತ್ರಿಕೆಯಲ್ಲಿ ಸುದ್ದಿ ಮಾಡಿದ್ರು ನಾನೇ. ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾ ಅಲ್ಲಿಗೆ ಸರ್ ಸಿಕ್ಸ್ರಿಯಲ್ಲಿ ತರಿಸ್ಕೊಡ್ತಾರೆ ಡಿಸೈನ್ ಅದು ನೀವು ತರಿಸ್ಕೊಡಿ ಪಾಪ ಅವ್ರಿಗೆ. ಅದು 30 ಡೇಸಲ್ಲಿ ಹೌದು. ತರಿಸ್ಕೊಡ್ಬೇಕು. ಕೊಟ್ಬಿಡ್ತೀವಿ ಸರ್ ರೆಡಿ ಇಲ್ಲ ಅಂತಂದ್ರೆ ಈಗ ಬೇಕಾದ್ರೆ ನಿಮ್ಗೆ ದಾಖಲೆ ಅದಕ್ಕೆ ತಮ್ಮ ಹೆಸರೇನಿದ್ರಿ ಸ್ವಾಮಿ, ನಿಮಗೆ ಚೀಟ್ ಮಾಡಿದರೆ ಮೋಸ ತಾನೆ ಅಲ್ಲಿದೆ ನೋಡಿ. ಹೊರತ್ರ ಅಕಸ್ಮಾತ್ ಗೌರ್ಮೆಂಟ್ ನಮ್ಕೊಂಡು ನಿಮಗೆ ನ್ಯಾಯ ಮಾಡಿ ಆಮೇಲೆ ಇದು ಪ್ರೈವೇಟ್ ಏಜೆನ್ಸಿ ನಿಮಗೆ ಇದು ಮಾಡ್ತಾರೆ. ಸೊ ಯು ಹ್ಯಾವ್ ಟು ಗೋ ಟು ಪೊಲೀಸ್ ಸ್ಟೇಷನ್ ಟು ಲಾಟ್ ಅವ್ರ ನೀವು ಹೆಸರು ನಂಜನಗೂಡು ತಾಲೂಕಿನ ದೂರು ಸಾರ್ವಜನಿಕ ದೂರು ಅಹವಾಲು ಸ್ವೀಕಾರ ಸಮಾರಂಭ ಇಟ್ಕೊಂಡು ಇದರಲ್ಲಿ ಹಲವಾರು ದೂರುಗಳನ್ನ ಸ್ವೀಕರಿಸಿದ್ವಿ. ಎಸ್ಪೆಷಲಿ PDOಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಇದರಲ್ಲಿ ಇವೆರಡು ವಿಭಾಗದಲ್ಲಿ ದೂರು ಜಾಸ್ತಿ ಇತ್ತು. ಅದನ್ನು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರಿಗೆ ಇದನ್ನು ಬೇಗ ಸಕಾಲ ಅಂದರೆ ವಿತಿನ್ ಟೈಮ್ ಲಿಮಿಟ್ಸಲ್ಲಿ ಅದಕ್ಕೆ ಪರಿಹಾರ ನೀಡಲಿಕ್ಕೆ ಹೇಳಿದೆ. ಹಾಗೂ ಕೆಲವೆಲ್ಲ ಇಂಪಾರ್ಟೆಂಟು ಈಗ ಎಸ್ಪೆಷಲಿ ನಮ್ಮ ನಂಜನಗೂಡು ದೇವಿರಮ್ಮನಹಳ್ಳಿ ಅದರ ಮೇಲೆ ಸ್ವಲ್ಪ ಹೆಚ್ಚು ದೂರುಗಳಿತ್ತು ಮತ್ತು ಪತ್ರಕರ್ತ ಮಿತ್ರರೆಲ್ಲ ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಇವತ್ತು ಅವರು ಮುನ್ಸಿಪಾಲಿಟಿ ಕಮಿಷನ್ ಬಂದಿಲ್ಲದೆ ಇರೋದ್ರಿಂದ ಅವರ ರೆಪ್ರೆಸೆಂಟ್ ಮಾಡೋರು ನಾನು ಚೆಕ್ ಮಾಡಿ ಇದನ್ನು ಪರಿಹಾರ ಮಾಡಿಸ್ತೀವಿ ಸರ್ ಅಂತೇಳಿ ಹೇಳಿದ್ದಾರೆ. ಸೊ ಇದುವರೆಗೂ ನಾವು ಸಾಕಷ್ಟು ದೂರುಗಳನ್ನು ಕಲೆ ಹಾಕಿದ್ವಿ. ಇದ್ರ ಮತ್ತು ಕೆಲವರಿಗೆ ಸಾರ್ವಜನಿಕರಿಗೆ ಸೂಕ್ತವಾದ ತಿಳುವಳಿಕೆಯನ್ನು ನೀಡಿ ಅವರಿಗೆ ಫಾರ್ಮ್ ನಂಬರ್ 1 and 2 ಅಲ್ಲಿ ಯಾವುದನ್ನು ಲಾಡ್ಜ್ ಮಾಡಬೇಕು ಮತ್ತು ಅದನ್ನು ನಮ್ಮ ಆಫೀಸ್ ಕಚೇರಿ ಬರಲಿಕ್ಕೆ ಸಹ ತಿಳಿಸಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮ ಇಷ್ಟಿದೆ. ಯಶಸ್ವಿಯಾಗಿದೆ ಕಾರ್ಯಕ್ರಮ. ಥ್ಯಾಂಕ್ ಯು.